ಲೋಕಸಭೆಯಲ್ಲಿ ಇವತ್ತು ಕೂಡ ಸಂಸದರ ಅಮಾನತು ಪರ್ವ ಮುಂದುವರೆದಿದೆ. ಇವತ್ತು ವಿಪಕ್ಷಗಳ 41 ಲೋಕಸಭಾ ಸದಸ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆ ಮೂಲಕ ಇದುವರೆಗೆ 87 ಮಂದಿ ಲೋಕಸಭಾ ಸದಸ್ಯರು ಸಸ್ಪೆಂಡ್ ಆದಂತಾಗಿದೆ. ರಾಜ್ಯಸಭಾ ಸದಸ್ಯರನ್ನೂ ಸೇರಿಸಿದರೆ 133 ಮಂದಿ ಅಮಾನತಾದಂತಾಯಿತು. ದುರ್ವರ್ತನೆ, ಅಶಿಸ್ತಿನ ಕಾರಣವನ್ನು ಮುಂದಿಟ್ಟು ಸಂಸದರನ್ನ ಅಮಾನತು ಮಾಡಲಾಗಿದೆ. 237 ಸದಸ್ಯರ ಪೈಕಿ ಈವರೆಗೆ 133 ಸದಸ್ಯರು ಅಮಾನತುಗೊಂಡಿದ್ದಾರೆ. ಆ ಭದ್ರತಾ ಲೋಪಕ್ಕೆ ಸಂಬಂಧಿಸಿದಂತೆ ನಡೆಸಿದಂಥ ಪ್ರತಿಭಟನೆ ಏನಿದೆ ಅದರಲ್ಲಿ ಅಶಿಸ್ತಿತ್ತು ಅಥವಾ ಸದನದ ನಡವಳಿಕೆಗೆ ಸೂಕ್ತವಾಗಿರಲಿಲ್ಲ ಪ್ರತಿಭಟನೆ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ರಾಜ್ಯಸಭೆಯಲ್ಲಿ ಸಭಾಪತಿ, ಲೋಕಸಭೆಯಲ್ಲಿ ಸ್ಪೀಕರ್ ಸಂಸದರನ್ನ ಅಮಾನತು ಮಾಡಿದ್ದಾರೆ. ಅಂದರೆ ಈ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಕೂಡ ಅವರು ಅಧಿವೇಶನ ಅಟೆಂಡ್ ಮಾಡುವಂಗಿಲ್ಲ ಅಂತ ಅಮಾನತು ಮಾಡಲಾಗಿದೆ. ಮೊದಲು ಅಮಾನತಾಗಿದ್ದು ರಾಜ್ಯಸಭಾ ಸದಸ್ಯ ಡೆರಿಕ್ ಒಬ್ರಿಯಾನ್. ಆ ನಂತರ ಉಳಿದ ಸಂಸದರು ಕೂಡ ಅಮಾನತಾದರು. ಈಗ ಟೋಟಲ್ ನಂಬರು 133, ರಾಜ್ಯಸಭೆ ಮತ್ತು ಲೋಕಸಭೆ ಸೇರಿಸಿ 133 ಸಂಸದರು ಅಮಾನತುಗೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.